ಟಾವಲ್ ಹಾಕ್ಕೊಂಡು ಹೋರಾಟ ಮಾಡೋದು ಬೇರೆ ಅದು. ಅದು ನಿಜವಾಗಿಯೂ ಅಂಬೇಡ್ಕರ್ ಅವ್ರನ್ನ ಅಭ್ಯಾಸ ಮಾಡಿಕೊಂಡು, ನಿಜವಾಗಿಯೂ ಗಾಂಧೀಜಿಯವ್ರನ್ನ ಅಭ್ಯಾಸ ಮಾಡಿಕೊಂಡು, ನಿಜವಾಗಿಯೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ರನ್ನ ಅಭ್ಯಾಸ ಮಾಡಿಕೊಂಡು ಇದ್ದಂಥವ್ರು ಎಷ್ಟು ಜನ ಇದ್ದಾರಪ್ಪ ಇವರು. ಅದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟ, ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನು ಹೆಚ್ಚು ಮಾಡಿ ಪ್ರತಿಯೊಂದು ಮಗುವೂ ಸಹಿತ ಇದಿರ್ತಲ್ಲ ಹೈಯರ್ ಎಜುಕೇಷನ್, ವೆಲ್ ಎಜುಕೇಷನ್, ಸೈಂಟಿಫಿಕ್ ಎಜುಕೇಷನ್, ವೈಚಾರಿಕ ಎಜುಕೇಷನ್ ಮಾಡಿಸಿದಾಗ ಮಾತ್ರ ಇದು ಉತ್ತರ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಯಾರು ನೀವು ಹೀಗೆ ಹೇಳ್ತಾ ಹೋಗೋದು ಅದು ಕೇಳೋರು ಯಾರು, ಅದಕ್ಕೆ ಮತ್ತೆ ಪ್ರತಿಯಾಗಿ ಅವರು ಹೇಳ್ತಾ ಇರ್ತಾರೆ, ಅವರು ಬುದ್ಧಿವಂತ ಇರ್ತಾರೆ. ಇವತ್ತು ನೋಡಿರಿ ಪರಿವರ್ತನೆ ಆಗ್ತಾ ಇದ್ದಾರೆ ಅವರು. OBC ಚೀಫ್ ಮಿನಿಸ್ಟರ್ ನಮ್ಮ ಇದು 5 ಎಷ್ಟು ನಮ್ಮವರು ಅಂತ ಹೇಳ್ತಾರೆ, ಇವತ್ತು OBCಗಳು ಎಷ್ಟು ಕೊಟ್ಟಿವಿ ಅಂತ ಹೇಳ್ತಾರೆ, ಎಷ್ಟು ನಾವು ಅವ್ರ ಪರ ಇದ್ವಿ ಅಂತ ಹೇಳ್ತಾರೆ. ಸಂವಿಧಾನ ನಾವಪ್ಪ ಏನೋ ತೊಡಗಿಸ್ಬಿಟ್ಟು ನಾವು ಬರೋದ್ರಿಂದ ಮಟ್ಟಿಗೂ ಹೇಳ್ಬೋದು, ನಾವು ಸಂವಿಧಾನ ಉಳಿಸ್ಕೊಂಡವ್ರು ಅಂತ ಹೇಳ್ತಾರೆ. ಅದು ಚಾರ್ಲ್ಸ್ ಪಾರ್ ಅಂದರು ಸಂವಿಧಾನ ಬದಲಾವಣೆ ಪ್ರಯತ್ನ ಮಾಡೋದು ನೀವು ಹೇಳ್ತಾ ಹಾಗೆ ಕೂತ್ರೆ ಕೆಲಸ ಆಗೋದಿಲ್ಲ. ಪ್ರತಿಯೊಂದು ಮನೆಗೆ, ಪ್ರತಿಯೊಬ್ಬ ಇಡೀ ಬಾಲಕಿಗೆ ಅಥವಾ ಪ್ರತಿಯೊಬ್ಬ ಪ್ರಜೆಗೆ ಹೈಯರ್ ಎಜುಕೇಷನ್ ಮಸ್ಟ್ ಆ್ಯಂಡ್ ಶುಡ್ ಕೊಡಲೇಬೇಕು. ಅಂದಾಗ ನೀವು ಖರ್ಗೆ ಅವರ ಇನ್ನೊಬ್ರಿಗೆ ಅರ್ಥ ಆಗ್ತದೆ. ಇನ್ನೂ ಕಲ್ತಂಥ ವೆಲ್ ಎಜುಕೇಟೆಡ್ ಅಂತ ಅನೇಕ ಜನ ನೋಡ್ತಾ ಇದ್ದೀವಿ ನಾವು. ಕಾಯಿ ಕಟ್ಟು ಪೂಜೆ ಮಾಡೋದು, ಗಿಡ ಪೂಜೆ ಮಾಡೋದು, ಕಲ್ಲು ಪೂಜೆ ಮಾಡೋದು, ಅದರಿಂದ ದೇಶ ಉದ್ಧಾರ ಆಗ್ತೈತೆ ಅನ್ನೋದು, ನಾವು ಉದ್ಧಾರ ಆಗ್ತೈತೆ ಅನ್ನೋದು, ನೌಕರಿ ಸಿಗುತ್ತೆ ಅನ್ನೋದು, ಸಾಲ ಸಿಗುತ್ತೆ ಅನ್ನೋದು ಅನೇಕ ನಾವು ನೋಡ್ತಾ ಇದ್ದೀವಿ. ನಮ್ಮ ಜೊತೆಗಾರ ನೋಡ್ತಾ ಇದ್ವಿ, ಏನೂ ಮಾಡಲಿಕ್ಕೆ ಆಗ್ತಾರೆ. ಅವರು ಎಜುಕೇಟೆಡ್ ಕೇಳಿದ ತಕ್ಷಣ ನಂಬುಗಿರಿ ಅಂತ ಹೇಳ್ತಾರೆ, ಕೇಳಿದ ತಕ್ಷಣ ಆಗಬೇಕು ದೈವರಿ ಅಂತ ಹೇಳ್ತಾರೆ, ಕೇಳಿದ ತಕ್ಷಣ ಒಂದು 5 ರೂಪಾಯಿ ಇರುವ ಅಂತ ಹೇಳ್ತಾರೆ.